ಆಪರೇಷನ್ ಮುಕ್ತ ಹೆಸರಲ್ಲಿ ಬಾಂಗ್ಲಾ ವಲಸಿಗರ ಕಾರ್ಯಾಚರಣೆ. ತನಿಖೆ ವೇಳೆ ಬಯಲಾಯಿತು ಬಾಂಗ್ಲಾಗಳ ಆಶ್ರಯದ ಅಸಲಿ ಸತ್ಯ. ಬೆಂಗಳೂರಿಗೆ ಬರುವ ಬಾಂಗ್ಲಾ ವಲಸಿಗರಿಗೆ ಜಾಗ ಕೊಡಲು ಇದ್ದಾರೆ ಟೇಕೆದಾರ್. ಬೆಂಗಳೂರಿನ ಸುತ್ತ ಖಾಲಿ ಜಾಗ ಗುರುತಿಸಿ ಲೀಸ್ಗೆ ಪಡಿತಾ ಇದ್ರಂತೆ. ಲೀಸ್ಗೆ ಪಡೆದ ಜಾಗದಲ್ಲಿ ಟೆಂಟ್ ಹಾಕ್ತಾ ಇದ್ರು ಇವರು. ವಲಸಿಗರಿಗೆ ಒಂದು ಟೆಂಟ್ಗೆ 3-4 ಸಾವಿರ ಬಾಡಿಗೆ ಪಡಿತಾ ಇದ್ರು ಇವರು. ಟೇಕೆದಾರ್ಗಳ ಮೇಲೂ ಕೇಸ್ ದಾಖಲಿಸಲು ಪೊಲೀಸರು ಮುಂದಾಗಿದ್ದಾರೆ. ಮಾಲೀಕರು ಹಾಗೂ ಮೇಲ್ವಿಚಾರಣೆ ಮಾಡುವ ವ್ಯಕ್ತಿಗಳ ಮೇಲೆ ಕೇಸ್ ಹಾಕಲಾಗಿದೆ. ವೈಟ್ ಫೀಲ್ಡ್ ವಿಭಾಗದಲ್ಲಿ 1300 ಜನರ ಪರಿಶೀಲನೆ ವೇಳೆ ಇಂಥದೊಂದು ವಿಚಾರ ಬಯಲಿಗೆ ಬಂದಿದೆ. ಬಾಂಗ್ಲಾ ವಲಸಿಗರಿಗೆ ಸಿಸ್ಟಮ್ಯಾಟಿಕ್ ಆಗಿ ಇಲ್ಲಿ ಜಾಗ ಸಿಗ್ತಾ ಇತ್ತು ಅನ್ನೋ ವಿಚಾರ ಈಗ ಗೊತ್ತಾಗಿದೆ. ಟೆಂಟ್ಗಳನ್ನ ಹಾಕ್ತಾ ಇದ್ರಂತೆ. ಟೆಂಟ್ಗಳನ್ನ ಹಾಕಿ ಇದಕ್ಕೆ 3-4 ಸಾವಿರ ರೂಪಾಯಿ ಬಾಡಿಗೆ ಕೂಡ ಪಡಿತಾ ಇದ್ರಂತೆ. ಹಾಗಾದ್ರೆ ಇದರಿಂದನೇ ಗೊತ್ತಾಗುತ್ತೆ ಬಾಂಗ್ಲಾ ವಲಸಿಗರು ರಾಜಾರೋಷವಾಗಿ ಬೆಂಗಳೂರಿಗೆ ಯಾವ ಧೈರ್ಯದ ಮೇಲೆ ಬರ್ತಾ ಇದ್ರು ಅಂತ. ಆಪರೇಷನ್ ಮುಕ್ತ ಕಾರ್ಯಾಚರಣೆ ವೇಳೆ ಬಂಗಾಳದ ದಾಖಲೆ ಪತ್ತೆಯಾಗಿದೆ. ಪಶ್ಚಿಮ ಬಂಗಾಳದ 24 ಪರಗಣ ಜಿಲ್ಲೆ ವೋಟರ್ ಐಡಿಗಳು ಕೂಡ ಪತ್ತೆಯಾಗಿದೆ. ಬಾಂಗ್ಲಾದೇಶದ ಗಡಿ ಭಾಗದ ಜಿಲ್ಲೆಯಾಗಿರುವ 24 ಪರಗಣ ಜಿಲ್ಲೆ, 24 ಉತ್ತರ ಪರಗಣ ಹಾಗೂ 24 ದಕ್ಷಿಣ ಪರಗಣ ಜಿಲ್ಲೆ ದಾಖಲೆ ಸಿಕ್ಕಿದೆ. ಬಂಗಾಳದ ದಾಖಲೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಬೆಂಗಳೂರು ಪೊಲೀಸರು. ಬಾಂಗ್ಲಾದ ಸಿಮ್ ಕೋಡ್ 880 ಇರುವ ಸಿಮ್ಗಳು ಮತ್ತು ಚಾಟ್ ಪತ್ತೆಯಾಗಿದೆ. ಬಾಂಗ್ಲಾದ ಫೋನ್ ನಂಬರ್ಗೆ ಸಂದೇಶ ಕರೆ ಹೋಗಿರೋದು ತನಿಖೆ ವೇಳೆ ಪತ್ತೆಯಾಗಿದೆ. ಬಹುತೇಕರ ಮೊಬೈಲ್ಗಳಲ್ಲಿ ಸಂದೇಶ ಕರೆಗಳು ರವಾನೆ ಆಗಿರೋದು ಗೊತ್ತಾಗಿದೆ. ಈ ಜಾಡು ಹಿಡಿದು ಬೆಂಗಳೂರು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆಪರೇಷನ್ ಮುಕ್ತ ಹೆಸರಲ್ಲಿ ಒಂದು ಪರಿಶೀಲನೆಯನ್ನ ಬೆಂಗಳೂರಿನ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಾಂಗ್ಲಾ ವಲಸಿಗರ ಕಾಂಟ್ಯಾಕ್ಟ್ ನಂಬರ್ ಮೆಸೇಜಸ್ ಮಾಡಿರೋದು ಸಿಕ್ಕಿದೆ. ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನಿಟ್ಟೂರು. ಪ್ರಜ್ವಲ್, ಈ ಹಿಂದೆ ಒಂದು ವಿಡಿಯೋ ವೈರಲ್ ಆಗಿರುತ್ತೆ. ಬಾಂಗ್ಲಾ ವಲಸಿಗರಿಬ್ರು ಆಟೋ ಓಡಿಸ್ತಾ ಇರೋದಾಗಿ, ನೀವೇನು ಹೆದರ್ಕೊಳ್ಬೇಡಿ, ಬೆಂಗಳೂರಿಗೆ ಬನ್ನಿ, ಇಲ್ಲಿ ನಾವು ಆರಾಮಾಗಿ ಜೀವನ ನಡೆಸಬಹುದು ಅಂತ. ಆಗ ಒಂದು ಅನುಮಾನ ಬಂದಿರುತ್ತೆ ಇವರಿಗೆ ಯಾರು ಇಲ್ಲಿ ಸಹಾಯ ಮಾಡ್ತಿದ್ದಾರೆ ಅಂತ. ಬಟ್ ಈ ಒಂದು ವಿಷಯ ನೋಡ್ತಾ ಇದ್ರೆ ಅಂದ್ರೆ ಇವ್ರಿಗೋಸ್ಕರನೇ ಒಂದು ಟೆಂಟು ಶೆಡ್ ನಿರ್ಮಿಸ್ತಾರೆ ಅಂತಂದ್ರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇಲ್ಲೆಲ್ಲ ನಡೀತಾ ಇದೆ ಅಂತ ಆಯ್ತು. ಖಂಡಿತವಾಗಿಯೂ ಕೂಡ ವಿನುತ, ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಇದ್ದಾರೆ ಅನ್ನುವಂಥ ಒಂದು ಆರೋಪ ಏನಿತ್ತು, ಇದು ಸಾಕಷ್ಟು ಬಾರಿ ಕೇಳಿ ಬರ್ತಾನೆ ಇತ್ತು. ಅದೇ ರೀತಿಯಲ್ಲಿ ಪೊಲೀಸರು ಕೂಡ ಈ ಬಗ್ಗೆ ಪರಿಶೀಲನೆ ನಡೆಸ್ತಾನೆ ಇದ್ರು. ಆದರೆ ಮೊನ್ನೆ ದಿನ ಪೊಲೀಸರು ಆಪರೇಷನ್ ಮುಕ್ತ ಅನ್ನುವಂಥ ಹೆಸರಿನಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಅಂದ್ರೆ ಟೆಂಟ್ ಹಾಕೊಂಡು ಯಾರ್ಯಾರು ವಾಸವನ್ನ ಮಾಡ್ತಾ ಇದ್ದಾರೆ ಅವರೆಲ್ಲರ ಒಂದು ಪರಿಶೀಲನೆಗೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಜನ, ಒಂದು 60 ಜನ ಬಾಂಗ್ಲಾ ದೇಶಿಗರೇನಿದ್ದಾರೆ ಅವರು ಈಗಾಗಲೇ ಪತ್ತೆಯಾಗಿರುವಂಥದ್ದು. ಅವರನ್ನು FRRO ಕಚೇರಿಗೂ ಕೂಡ ಕಳುಹಿಸಿಕೊಡಲಾಗಿದೆ. ಅವರ ದಾಖಲೆಗಳ ಪರಿಶೀಲನೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಅಂದ್ರೆ FRRO ಕಚೇರಿಯ ಮುಖಾಂತರವಾಗಿ ಅವರ ದಾಖಲೆಗಳ ಪರಿಶೀಲನೆ ಆಗುತ್ತೆ. ಹಾಗೆ ಇವರು ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರೋದ್ರಿಂದಾಗಿ ಆ ಬಗ್ಗೆ FRRO ಕಚೇರಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಅವರನ್ನ ವಲಸಿಗರ ಕೇಂದ್ರಕ್ಕೂ ಕೂಡ ಈಗಾಗಲೇ ಶಿಫ್ಟ್ ಮಾಡಲಾಗಿರುವಂಥದ್ದು. ಆದ್ರೆ ಇವರು ಯಾವ ರೀತಿಯಲ್ಲಿ ಇಲ್ಲಿ ವಾಸ ಮಾಡ್ತಾ ಇದ್ರು ಅನ್ನೋದೇನಿದೆ ಅದು ಪ್ರಮುಖವಾದಂತಹ ಒಂದು ವಿಚಾರವಾಗ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಟೇಕೆದಾರರು ಅಂತ ಏನಿರ್ತಾರೆ ಅವರು ಇವರನ್ನ ಭಾರತಕ್ಕೆ ಕರೆದುಕೊಂಡು ಬರ್ತಾ ಇದ್ರು. ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಎಲ್ಲೆಲ್ಲಿ ಖಾಲಿ ಜಾಗಗಳಿದ್ದಾವೆ ಅಲ್ಲಿ ಇವರಿಗೆ ಟೆಂಟ್ ಅನ್ನು ಹಾಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಹಾಗೆ ಪ್ರಮುಖವಾಗಿ ಒಬ್ಬರಿಂದ 3-4 ಸಾವಿರ ಹಣವನ್ನ ಪಡಿತಾ ಇದ್ರು. ಆ ಒಂದು ಜಾಗದ ಮಾಲೀಕರಿಗೆ 2-3 ಸಾವಿರ ಹಣವನ್ನ ಇವರು ಕೊಡ್ತಾ ಇದ್ರು ಅನ್ನುವಂಥದ್ದು ಕೂಡ ಈಗ ತನಿಖೆ ವೇಳೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಜಾಗದ ಮಾಲೀಕರು ಯಾರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅವರ ವಿರುದ್ಧವೂ ಕೂಡ ಪ್ರಕರಣವನ್ನ ದಾಖಲಿಸಲಿಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ವೈಟ್ ಫೀಲ್ಡ್ ವಿಭಾಗ ಇರಬಹುದು, ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗ ಆಗಿರಬಹುದು, ಇಲ್ಲಿ ಮೊನ್ನೆ ದಿನ ಆಪರೇಷನ್ ಮುಕ್ತವನ್ನ ಮಾಡಿರುವಂತದ್ದು. ಸಾಕಷ್ಟು ಕಡೆಗಳಲ್ಲಿ ಹೋಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ 60ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ಪತ್ತೆ ಮಾಡಿದ್ದಾರೆ. ಇನ್ನು ಉಳಿದಂತೆ ಅವರ ಆಧಾರ್ ಕಾರ್ಡ್ ಆಗಿರ್ಬೋದು ಅದೆಲ್ಲವನ್ನ ಕೂಡ ಇವರು ಫೇಕ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಅದೇ ರೀತಿಯಲ್ಲಿ ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಂತ ಅವರ
ಆಧಾರ್ ಕಾರ್ಡ್ ಆಗಿರ್ಬೋದು, ಆ ರೀತಿ ಅಂದ್ರೆ ಅವರು ಅಲ್ಲಿನವರೇ ಅಂತ ಹೇಳಲಿಕ್ಕೆ ಬೇಕಾದಂತಹ ದಾಖಲೆಗಳು ಕೂಡ ಇಲ್ಲಿ ಪತ್ತೆಯಾಗಿರುವಂತದ್ದು. ಆ ಬಗ್ಗೆಯೂ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ದಾಖಲೆಗಳಿದ್ದಾವೆ ಅದೆಲ್ಲವೂ ಕೂಡ ಈಗಾಗಲೇ ದೊರೆತಿದೆ. ಅದ್ರ ಬಗ್ಗೆಯೂ ಕೂಡ ಪರಿಶೀಲನೆ ನಡೆಸಿ ಇವರು ಯಾವ ರೀತಿಯಲ್ಲಿ ಭಾರತಕ್ಕೆ ಬಂದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಹಾಗೆ ಟೇಕೆದಾರರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತದ್ದು. ವಿನುತಾ, ಥ್ಯಾಂಕ್ ಯು ಪ್ರಜ್ವಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.